ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಟೈಮಿಂಗ್ಸ್ ಬಂದು 10:30 ಆಗಿದೆ. ಸೊ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಆ್ಯಕ್ಚುಲಿ ಅಕ್ಕನ ಮನೆ ದೇವ್ರ ಫಂಕ್ಷನ್ ಮಾಡ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಎಲ್ಲ ಅಲ್ಲಿ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಶೇಷ ಅಂತ ಹೇಳಿ, ಮತ್ತೆ ಅಲ್ಲಿ ನಾನ್ ವೆಜ್ ಊಟ ಇದೆ. ಫುಲ್ ನಾನ್ ವೆಜ್ ಪಾರ್ಟಿ ಮಾಡ್ತಾ ಇದ್ದಾರೆ. ನಮ್ಮ ತೇಜ್ ನೋಡಿ ಹೈಡ್ ಆಗೋಕ್ಕೋಸ್ಕರ ಹೆಂಗೆ ಹೋಗ್ತಾ ಇದ್ದಾನೆ. ಇನ್ನು ಎಲ್ಲರೂ ರೆಡಿ ಆಗಿ ಇನ್ನೇನು ಹೊರಡಬೇಕು. ಅಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರೆ, ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಋತ್ವಿಕ್ ಮಲ್ಕೊಂಡಿದ್ದಾನೆ ಇಲ್ಲಿ ನನ್ನ ಜೊತೆ. ಈಗ ಮತ್ತೆ ಪೂರ್ವಿ ಮತ್ತೆ ರಿತಿಕ್ಷಾ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ. ಇನ್ನು ಋತ್ವಿಕ್ನಂತೂ ಮಲಗಿಸಿದ್ದೀನಿ. ಅವನು ಇದ್ಮೇಲೆ ಇನ್ನೇನು ಹೊರಡಬೇಕು. ಸೊ ಎಲ್ಲಿ ಹೋಗ್ತಾ ಇರೋದು, ಮನೆ ದೇವ್ರ ಫಂಕ್ಷನ್ ಏನು ಮಾಡ್ತಾ ಇದ್ದಾರೆ, ಮತ್ತೆ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಸೊ ನೆಕ್ಸ್ಟ್ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ತೇಜಸ್ ಆ್ಯಕ್ಚುಲಿ ಅವನು ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಳಲ್ಲ, ಅದಕ್ಕೆ ಸ್ವಲ್ಪ ಇದಾಗ್ತಾ ಇದ್ದಾನೆ. ತೇಜಸ್ ನಿಂಗೆ ಸ್ವಲ್ಪ ಶೈ ಆಗಿದೆ, ಅದಕ್ಕೆ ಹಂಗಾಗಿ ಸೊ ಫಾರ್ ದ ಫಸ್ಟ್ ಟೈಮ್ ಇವತ್ತು ಸ್ಯಾರಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಅಲ್ಲೋಗಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಮತ್ತು ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಇಲ್ಲಿ ಅಕ್ಕ ಮತ್ತು ಮಂಜು ಇಬ್ಬರು ರೆಡಿ ಆಗ್ತಾ ಇದ್ದಾರೆ ಸೊ ಫಂಕ್ಷನ್ಗೆ ಹೋಗೋಕ್ಕೆ ಅಂತ. ಇನ್ನು ನಾವೆಲ್ಲ ಜನ ಜಾಸ್ತಿ ಇರೋದ್ರಿಂದ ಭಾವನ ಕಾರಲ್ಲಿ ಒಬ್ಬರು ಕಾರಲ್ಲೇ ಆಗಲ್ಲ ಅಂಥೇಳಿ ನಮ್ಮ ಭಾವ ಅವ್ರ ಫ್ರೆಂಡ್ನ ಕೂಡ ಕರ್ಕೊಂಬಂದಿದ್ರು. ಸೊ 2 ಕಾರಲ್ಲಿ ಹೊರಟ್ವಿ. ಒಂದು ಕಾರಲ್ಲಿ ನಾನು, ಮಂಜು ಮತ್ತು ಮಕ್ಕಳು ಹೋದ್ವಿ. ಇನ್ನೊಂದು ಕಾರಲ್ಲಿ ಅಮ್ಮ ಮತ್ತು ಗಿರ್ಜಕ್ಕ, ತೇಜ್, ನಿತಿನ್ ಅವರೊಂದು ಕಾರಲ್ಲಿ ಹೊರಟರು. ಸೊ ನಾವು ಹೊರಡ್ತಾ ಇರೋದು ಆ್ಯಕ್ಚುಲಿ ಇವತ್ತು ಗಿರ್ಜಕ್ಕ ಅವ್ರ ಮನೆ ದೇವ್ರ ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಆ್ಯಕ್ಚುಲಿ ಅವ್ರ ಮರಿ ಹೊಡೆದು ಪೂಜೆ ಮಾಡೋ ಫಂಕ್ಷನ್ ಇತ್ತು. ಹಾಗಾಗಿ ಎಲ್ಲರೂ ಬಂದಿದ್ವಲ್ಲ, ಹಾಗಾಗಿ ಅವಳು ಊರಲ್ಲಿ ಮಾಡೋದ್ರಿಂದ ಎಲ್ಲರನ್ನೂ ಕರ್ಕೊಂಡು ಹೋದರು. ಇನ್ನು ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಋತ್ವಿಕ್ಕು ಕೂಡ ತುಂಬ ಅಳ್ತಾ ಇದ್ದ. ಹಂಗಾಗಿ ಅವನ್ನ ನಿತಿನ್ ಅಂತ ಎತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆಟ ಆಡಿಸ್ತಾ ಇದ್ದ. ಇನ್ನು ನಾವು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಮಾತಾಡೋ ಅಷ್ಟರಲ್ಲಿ ಅಡುಗೆ ಕೂಡ ಫುಲ್ಲು ಮುಗಿಸಿದ್ರು. ಸೊ ನಾನ್ ವೆಜ್ ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಅವ್ರು ಮಾಡಿದ್ದು ತುಂಬ ಒಂದು 16-17 ಮರಿ ಹೊಡೆದು ಅಡುಗೆ ಮಾಡಿದರು. ಇನ್ನು ಊಟ ಎಲ್ಲ ತಿಂದ್ಕೊಂಡು ಇಲ್ಲಿ ಆ್ಯಕ್ಚುಲಿ ಅಕ್ಕನ ರಿಲೇಷನ್ ಅವರೊಬ್ಬರು ತುಂಬ ವರ್ಷ ಆದಮೇಲೆ ಸಿಕ್ಕಿದ್ರು. ಅವ್ರ ಜೊತೆ ಕೂಡ ಮಾತಾಡಿಕೊಂಡು ನಾವೆಲ್ಲ ಊಟ ಮುಗಿಸಿದ್ವಿ. ಇನ್ನು ಅಕ್ಕ ಒಬ್ಬಳು ಊಟಕ್ಕೆ ಹೋಗಿದ್ಲು. ಸೊ ಊಟ ಎಲ್ಲ ಅವಳು ಕೂಡ ಮುಗಿಸಿ ನಾವು ಫಂಕ್ಷನ್ಗೆ ಹೋಗಿದ್ದು. ಆ್ಯಕ್ಚುಲಿ ಇವ್ರ ಮನೆಗೆ ಹೋಗಿದ್ದಿದ್ದು. ಸೊ ಇನ್ನು ಹೊರಡು ಬರ್ತೀವಿ ಅಂತ ಹೇಳಿದಾಗ ಅವರು ಕೂಡ ನಮ್ಮನ್ನು ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಎಲ್ಲೋದ್ರೂ ಕುಂಕುಮ ಮಾತ್ರ ಬೇಡ ಅಂತ ಹೇಳಂಗಿಲ್ವಲ್ಲ, ಹಾಗಾಗಿ ಅರಿಶಿನ ಕುಂಕುಮ ನಾನು ಕೂಡ ತೊಗೊಂಡೆ, ಅಮ್ಮಂಗೂ ಕೂಡ ಕೊಟ್ಟರು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರ ಕಾರ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿದ್ರೆ, ಅಷ್ಟು ಜನ ಇದ್ದರು. ಅಷ್ಟು ಕ್ರೌಡಲ್ಲಿ ನಾನಂತೂ ಫುಲ್ ವೀಡಿಯೋಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವರು ಗಿರ್ಜಕ್ಕ, ಅಮ್ಮ, ನಿತಿನ್ ಅವರೊಂದು ಕಾರಲ್ಲಿ ಹೊರಟರು. ಇನ್ನು ನಾವು ಕೂಡ ಒಂದು ಕಾರಲ್ಲಿ ಹೊರಟ್ವಿ. ಆಲ್ಮೋಸ್ಟ್ ನಾವು ಅಲ್ಲಿಂದ ಹೊರಟಾಗ ಒಂದು 5:30 ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟೇ ಆಗಿತ್ತು. ಇನ್ನು ಮನೆಗೆ ಬಂದು ಸ್ವಲ್ಪ ಟಯರ್ಡ್ ಕೂಡ ಆಯಿತು. ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಕಾಫಿ ಮಾಡ್ಕೊಂಡು ಕುಡಿದು ಹೊರಗಡೆ ಹೋಗಿ ಬಂದಾಗ ಏನೋ ಒಂದು ರಿಲೀಫ್ ಕಾಫಿ ಕುಡಿಯೋದ್ರಲ್ಲಿ. ಸೊ ಕಾಫಿ ಮಾಡಿಕೊಂಡು ಕಾಫಿಗೆ ರಸ್ಕ್ ಬೇಕು ಅಂತ ಅನ್ನಿಸ್ತು. ನಾನು, ಗಿರ್ಜಕ್ಕ, ಅಮ್ಮ ಎಲ್ಲರೂ ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಇನ್ನು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇವತ್ತು ಆ್ಯಕ್ಚುಲಿ ಅಡುಗೆ ನಾನ್ ವೆಜ್ಜೇ ಮನೆಯಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಇನ್ನು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಅಮ್ಮ ಇವತ್ತು ನಾನ್ ವೆಜ್ ಮಾಡಿದರು. ಸೊ ಫಂಕ್ಷನ್ ಇರೋ ದಿವಸ ಎತ್ತಿಟ್ಟಿದ್ರಲ್ವ, ಸೊ ಅದೇ ನಾನ್ ವೆಜ್ ಕೂಡ ಇವತ್ತು ಮಾಡ್ತಿದ್ರು. ನಾವೆಲ್ಲ ನಾನ್ ವೆಜ್ ಮಾಡ್ತಿದ್ರೆ ಇನ್ನು ಹುಡುಗರಿದ್ರೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಅವ್ರನ್ನೆಲ್ಲ ಆಟ ಆಡೋಕ್ಕೆ ಕಳಿಸ್ಬಿಟ್ಟಿದ್ವಿ. ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಬನ್ನಿ ಅಂತ. ಇನ್ನು ಅಭಿ, ರಿತಿಕ್ಷಾ, ತೇಜು, ಪೂರ್ವಿ ಇವರೆಲ್ಲ ಒಂದು ಸ್ವಲ್ಪ ಶಟ್ಲ್ ಕಾಕ್ ಆಡೋಣ ಅಂಥೇಳಿ ಆಡ್ತಾಯಿದ್ರು. ಇನ್ನು ಅವ್ರು ಆಟ ಆಡಿ ಬರೋ ಅಷ್ಟರಲ್ಲಿ ನಾವೆಲ್ಲ ಅಡುಗೆ ಮಾಡ್ಕೊಂಬಿಡ್ಬೋದು. ಮಕ್ಕಳಿದ್ರೆ ಮನೇಲಿ ಕೆಲಸ ಆಗೋಲ್ಲ ಅಂಥೇಳಿ ಸೊ ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 7:30 ಆಯಿತು. ಇನ್ನು ನಾವು ಊಟಕ್ಕೆ ಕೂತಾಗ ಆಲ್ಮೋಸ್ಟ್ 8 ಆಗಿತ್ತು. ಸೊ ನಮ್ಮ ಮನೇಲಿ ಎಲ್ಲರೂ ಬೆಂಗಳೂರಿಗೆ ಬಂದಾಗ, ರಜೆಗೆ ಬಂದಾಗ ಎಲ್ಲರೂ ಹಿಂಗೆ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಸೊ ಈ ಥರ ಕೂತು ಊಟ ಮಾಡೋದ್ರಲ್ಲಿ ನಮಗಂತೂ ತುಂಬ ಖುಷಿಯಾಗುತ್ತೆ. ಸೊ ನಿಮ್ಮ ಮನೇಲಿ ಇದೇ ರೀತಿ ಎಲ್ಲರೂ ಒಟ್ಟಿಗೆ ಕೂತು ತಿಂತೀರಾ ಅನ್ನೋರು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಹಾಗೆ ಇದೊಂದು ಟೈಮ್ನ ಮಿಸ್ ಮಾಡ್ಕೊಳಕ್ಕಂತೂ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇವಾಗ ನಾನು ಬಂದಾಗ ಎಷ್ಟು ಖುಷಿಯಾಗಿರ್ತೀನಿ, ಹೋಗಬೇಕಾದ್ರೆ ಅಷ್ಟೇ ಡಲ್ಲಾಗಿ ಕೂಡ ಹೋಗ್ತೀನಿ. ಎಲ್ಲರನ್ನೂ ಮಿಸ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ
ಸೊ ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮೋರ್ ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಎನ್ಕರೇಜ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ಯಾಮಿಲಿ ಎಲ್ಲ ಕೂತು ಯಾವ ಥರ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.